ಯಾವ್ದಲ್ಲ ಖರ್ಚು ಮಾಡೋದಕ್ಕೆ ಗಂಡನ ದುಡ್ಡು ಆಗಬೇಕು ಅಂತ ಇಲ್ಲ, ಖಂಡಿತವಾಗ್ಲೂ ನಾವು ಕೂಡ ದುಡಿಬೋದು. ಆ್ಯಂಡ್ ನಮಗೆ ಯಾವ ಖರ್ಚು ಮಾಡೋದು ತುಂಬಾ ಈಸಿ, ಬಟ್ ಎಲ್ಲರಿಗೂ ಅವ್ರದ್ದೇ ಆದಂಥ ಸ್ಟ್ರಗಲ್ ಇರುತ್ತೆ, ಅವ್ರದ್ದೇ ಆದಂಥ ಚಾಲೆಂಜಸ್ನ ಫೇಸ್. ಅದಾದಮೇಲೆ ಕಾಮೆಂಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ಹಾಗೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೊಸಬ್ರು ವೀಡಿಯೋಸ್ನ ನೋಡ್ತಿದ್ರೆ ನನ್ನ ಹೆಸರು ದಿವ್ಯಾ, ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮನೆಯಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಈಗ ಶುರು ಮಾಡೋಣ. ಇವತ್ತು ಸಂಡೇ, ಹಾಗೆ ಇವತ್ತು ಆಲ್ಮೋಸ್ಟ್ ಮಧ್ಯಾಹ್ನದಿಂದ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಎದ್ದು ಅಡುಗೆ ಕೆಲಸ ಎಲ್ಲ ಮುಗಿಸಿನಿ, ಆದರೆ ಇವತ್ತು ರೀಲ್ಸ್ ಕೂಡ ಶೂಟ್ ಮಾಡಿಲ್ಲ. ಹಾಗೆ ಇದ್ರ ಜೊತೆಗೆ ಯಾವುದೇ ಥರದ ರೆಸಿಪೀಸ್ ಅಥವಾ ಯೂಟ್ಯೂಬ್ಗೆ ಏನೂ ಶೂಟ್ ಮಾಡಲಿಲ್ಲ. ಚಿಕನ್ ಫಿಶ್ ಎಲ್ಲ ಮಾಡಿದೆ, ಆದರೆ ಶೂಟ್ ಮಾಡ್ಕೊಂಡು ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ ನಾವು 1 ಅವರ್ ಅಡುಗೆ ಮಾಡೋಕ್ಕೆ ಬೇಕಾದರೆ ಶೂಟ್ ಮಾಡ್ಕೊಂಡು ಮಾಡಬೇಕಾದ್ರೆ ಅದು ಡಬಲ್ ದ ವರ್ಕ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 2 ಅವರ್ ಎಲ್ಲ ಆಗೋಗುತ್ತೆ. ಅಷ್ಟು ಟೈಮ್ ಇರಲಿಲ್ಲ ನನಗೆ ಇವತ್ತು, ಹಾಗಾಗಿ ಏನು ಶೂಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ಸೊ ನೀವು ಕೂಡ ನೋಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಇವತ್ತು ನನಗೆ ಸ್ವಲ್ಪ ಆಚೆಗಡೆ ಕೆಲಸ ಇತ್ತು. ಆ್ಯಂಡ್ ಹಾಗೆ ತುಂಬ ಜನ ನನಗೆ ಗೋಲ್ಡಲ್ಲಿ ಪರ್ಚೇಸ್ ಮಾಡ್ತೀರಿ ಅಂತ ತುಂಬ ಕ್ವೆಶನ್ಸ್ನ ಕೇಳ್ತಾ ಇರ್ತೀರಾ. ನಾನು ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡೋದು ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ. ಇವತ್ತು ಅದೇ ಅಂಗಡಿಗೆ ಹೋಗ್ತಿದೆ, ಸೊ ಹಾಗೆ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀನಿ, ಸೊ ದಟ್ ನಿಮಗೂ ಕೂಡ ಎಲ್ಲ ಡೀಟೇಲ್ಸ್ನ ತಿಳಿಸ್ಬೋದು. ಆ್ಯಂಡ್ ಇವತ್ತು ಮೇಜರಾಗಿ 2 ಕೆಲಸ ಇದೆ. ಒಂದು, ನನ್ನ ಕಸಿನ್ ಕೂಡ ನನ್ನ ಜೊತೆ ಬರ್ತಾ ಇದ್ದಾರೆ, ಅವರು ಒಂದು ಇಯರಿಂಗ್ಸ್ ತೊಗೋಬೇಕು ಅಂತಿದ್ರು, ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ನನ್ನ ಒಂದು ನೆಕ್ಲೆಸ್ ನಾನು ನನ್ನ ಮಗಳ ನಾಮಕರಣದಲ್ಲಿ ತೊಗೊಂಡಿದ್ದೆ, ಸೊ ಅದನ್ನು ನಾನು ಆ್ಯಂಟಿಕ್ ಪಾಲಿಶ್ ಮಾಡಿಸ್ಬೇಕಿತ್ತು. ಸೊ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಈ ನೆಕ್ಲೆಸ್ನ ನಾನು ಆಲ್ಮೋಸ್ಟ್ ತೊಗೊಂಡೀಗ 4 years ಆಗಿದೆ ಅನಿಸುತ್ತೆ. ಆ್ಯಂಡ್ ಇದನ್ನು ನಾನು ಅವ್ರ ಅಂಗಡಿನಲ್ಲೇ ತೊಗೊಂಡಿದ್ದು. ಸೊ ಫುಲ್ ಯೆಲ್ಲೋ ಗೋಲ್ಡ್ ಪಾಲಿಶಲ್ಲಿ ಇರೋದಿದ್ದು. ಸೊ ಇದನ್ನು ನಾನು ಆ್ಯಂಟಿಕ್ ಪಾಲಿಶ್ ಮಾಡ್ಸೋಕ್ಕೆ ಆಗುತ್ತೆ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಈ ಥರ ಯೆಲ್ಲೋ ಗೋಲ್ಡ್ಗಿಂತ ಆ್ಯಂಟಿಕ್ ಗೋಲ್ಡ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಬಟ್ ಆವಾಗ ಇದನ್ನ ತೊಗೊಂಡಿದ್ದೆ. ಐ ಥಿಂಕ್ ಇದು ಆಲ್ಮೋಸ್ಟ್ ಒಂದು 80 grams ಹತ್ತಿರ ಇದೆ ಅನಿಸುತ್ತೆ. ಹತ್ತಿರದಿಂದ ಡಿಸೈನ್ನ ತೋರಿಸ್ತೀನಿ. ಎಸ್, ಆ್ಯಂಡ್ ತುಂಬ ಜನ ನನಗೆ ಗೋಲ್ಡ್ ಕಲೆಕ್ಷನ್ ವೀಡಿಯೋಸ್ನ ಮಾಡಿ ಅಂತ ಹೇಳ್ತಾನೆ ಇರ್ತೀರ. ಜಾಸ್ತಿ ಗೋಲ್ಡ್ನ ಮನೇಲಿ ಇರ್ತಿರಲ್ಲ, ಎಲ್ಲ ಬ್ಯಾಂಕಲ್ಲಿ ಇರುತ್ತೆ, ಹಾಗಾಗಿ ವಿಡಿಯೋಸ್ನ ಮಾಡೋಕ್ಕಾಗ್ತಿಲ್ಲ. ಬಟ್ ಯಾವಾಗಲಾದ್ರು ಯಾವ್ದಾದ್ರು ಈವೆಂಟ್ಸ್ಗೆ ನಾನು ಬ್ಯಾಂಕಿಂದ ತಂದಾಗ ಅವಾಗವಾಗ ತೋರಿಸ್ತಾ ಇರ್ತೀನಿ. ಸೊ ಇದು ಕೂಡ ಇತ್ತು, ಹಾಗಾಗಿ ನಿಮಗೂ ಕೂಡ ಹಾಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಜಾಸ್ತಿ ಯೂಸೇ ಮಾಡಿಲ್ಲ ಅನಿಸುತ್ತೆ. ಸ್ಮೈಲ್ ನಾಮಕರಣದಲ್ಲಿ ಹಾಕಿದೆ, ಅದಾದಮೇಲೆ 1 ಅಥವಾ 2 ಸಲ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಹೆವಿಯಾಗಿದೆ, ಸೊ ಹಾಗಾಗಿ ಜಾಸ್ತಿ ಯೂಸ್ ಮಾಡಿಲ್ಲ. ಬಟ್ ಇದನ್ನು ನಾನು ಆ್ಯಂಟಿ ಪಾಲಿಷನ್ ಮಾಡೋಕ್ಕಾಗತ್ತಾ ಅಂತ ಕೇಳೋಣ ಅಂತ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಆ್ಯಂಡ್ ಆದರೆ ಮಾಡಿಸಿ ಆಮೇಲೆ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಆಗುತ್ತೋ ಇಲ್ವೋ ನನಗೂ ಐಡಿಯಾ ಇಲ್ಲ, ಸೊ ಅವ್ರನ್ನೇ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿರುವಂಥ ಕಲೆಕ್ಷನ್ಸ್ ಕೂಡ ಇವತ್ತು ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ. ಹಾಗೆ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಡ್ರೆಸ್ಸಿನ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ತುಂಬ ಜನ ನನ್ನ ಡ್ರೆಸ್ಸಸ್ದು ಲಿಂಕ್ಸ್ನ ಕೇಳ್ತಾನೆ ಇರ್ತೀರಾ. ಇವತ್ತು ಅಕಸ್ಮಾತ್ ಎಲ್ಲ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬೇಗ ಬಂದರೆ ನಂದು ಡ್ರೆಸ್ಸಸ್ದು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಐ ಥಿಂಕ್ ತುಂಬ ಜನ ಡ್ರೆಸ್ ಕಲೆಕ್ಷನ್ ವಿಡಿಯೋಸ್ನ ಕೇಳ್ತಾ ಇರ್ತೀರಾ. ಹಾಗೆ ಕೆಲವು ಡ್ರೆಸ್ಸಸ್ದು ಈಗಾಗಲೇ ನಾನು ವಿಶ್ ಲಿಂಕಲ್ಲಿ ಆ್ಯಡ್ ಮಾಡಿದ್ದೀನಿ. ಅಂದರೆ ನಾನು ನಾರ್ಮಲಾಗಿ ಜಾಸ್ತಿ ಮಿಂತ್ರಾ ಅಜಿಯೋಯಿಂದನೇ ಪರ್ಚೇಸ್ ಮಾಡೋದು. ಸೊ ಅದ್ರದ್ದು ಲಿಂಕ್ಸ್ ಎಲ್ಲ ಹಾಕಿರ್ತೀನಿ, ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಈ ಡ್ರೆಸ್ದು ಫುಲ್ ಔಟ್ಫಿಟ್ ಕೂಡ ತೋರಿಸ್ತೀನಿ. ಐ ಥಿಂಕ್ ಫುಲ್ ಕಾಣಿಸ್ತಿಲ್ಲ ಇಲ್ಲಿ. ಸೊ ನಂಗೆ ಅಷ್ಟು ಪೇಷನ್ಸ್ ಇರಲ್ಲ ಆಚೆ ಹೋಗಿ ಶಾಪ್ ಮಾಡೋದಕ್ಕೆ. ಸೊ ಎಲ್ಲ ಆನ್ಲೈನಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಸರಿಕೀಗ ಹೊರಡೋಣ. ಆ್ಯಂಡ್ ಅಂಗಡಿಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತುಂಬ ಜನ ನನಗೆ ಗೋಲ್ಡ್ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಕೇಳ್ತಾನೆ ಇರ್ತೀರಾ. ಹಾಗೆ ತುಂಬ ಕಾಮೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ನಿಮ್ಮೆಲ್ಲರ ಕ್ವೆಶನ್ಸ್ಗೂ ಈ ವ್ಲಾಗ್ನಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆ ನಾನು ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡೋದು ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ. ಈ ಅಂಗಡಿ ಇರೋದು ಹನುಮನ್ ನಗರ್ ಮೇನ್ ರೋಡಲ್ಲೇ. ತುಂಬ ವರ್ಷದಿಂದ ಈ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಬಿಟ್ಟರೆ ಮಲಬಾರಲ್ಲಿ ಕೂಡ ಪರ್ಚೇಸ್ ಮಾಡ್ತೀನಿ, ಆದರೆ ನನ್ನ ಜಾಸ್ತಿ ಜ್ಯುವೆಲ್ರೀಸ್ ಪರ್ಚೇಸ್ ಮಾಡಿರೋದು ಇಲ್ಲಿಂದ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ಯಾವುದೇ ಥರದ ಕೊಲ್ಯಾಬ್ರೇಷನ್ ಅಥವಾ ಪ್ರಮೋಷನ್ ವಿಡಿಯೋ ಅಲ್ಲ. ಜೆನ್ಯೂನ್ ಆಗಿ ನಾನು ಈ ಅಂಗಡಿಗೆ ತುಂಬ ವರ್ಷದಿಂದ ಬರ್ತಾ ಇದ್ದೀನಿ. ಹಾಗೆ ತುಂಬ ವರ್ಷದಿಂದ ಇವರಿಂದ ಗೋಲ್ಡ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನೀವುಗಳು ಕೇಳಿದ್ದಕ್ಕೆ ನಾನು ಈ ಅಂಗಡಿದು ಡೀಟೇಲ್ಸ್ ಮತ್ತು ಈ ಅಂಗಡಿ ಬಗ್ಗೆ ನೀವು ಏನೇನು ಕ್ವೆಶನ್ಸ್ ಕೇಳಿದ್ರು ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಇದ್ದೀನಿ. ಬಟ್ ಖಂಡಿತವಾಗ್ಲೂ ದಿಸ್ ಇಸ್ ನಾಟ್ ಅ ಕೊಲ್ಯಾಬ್ರೇಷನ್ ಆರ್ ನಾಟ್ ಅ ಪೇಡ್ ಪ್ರಮೋಷನ್. ಆ್ಯಂಡ್ ಎಸ್, ಆಗಲೇ ಹೇಳ್ದಂಗೆ ನಾವಿವತ್ತು ಬಂದಿದ್ದು ಫಸ್ಟ್ ಜುಮ್ಕಿಗಳನ್ನ ನೋಡೋದಕ್ಕೆ. ನನ್ನ ಕಸಿನ್ಗೆ ಜುಮ್ಕಿ ಪರ್ಚೇಸ್ ಮಾಡಬೇಕಿತ್ತು, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಒನ್ ಮೇಜರ್ ರೀಸನ್ ನಾನು ಇಲ್ಲಿ ಬರೋದಕ್ಕೆ ಅಂದರೆ ತುಂಬ ವರ್ಷದಿಂದ ಪರಿಚಯ ಇದೆ. ಹಾಗೆ ಇದ್ರ ಜೊತೆಗೆ ಇಲ್ಲಿ ಇವರ ಮೇಕಿಂಗ್ ಚಾರ್ಜಸ್ ಹಾಗೆ ವೇಸ್ಟೇಜ್ ಖಂಡಿತವಾಗ್ಲೂ ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಸ್ಪೆಷಲಿ ನಾನು ಮಲಬಾರ್ನಲ್ಲೂ ಪರ್ಚೇಸ್ ಮಾಡ್ತೀನಿ. ಸೊ ಅಲ್ಲಿ ಕಂಪೇರ್ ಮಾಡಿದಾಗ ಐ ಫೀಲ್ ಇಲ್ಲಿ ರೇಟ್ಸ್ ಆರ್ ಮಚ್ ರೀಸನಬಲ್.
ಹಾಗೆ ನಂದೊಂದು ಲಾಸ್ಟ್ ಗೋಲ್ಡ್ ಶಾಪಿಂಗ್ ವಿಡಿಯೋ ಕೂಡ ಹಾಕಿದ್ದೆ ಆ್ಯಂಡ್ ಆ ವಿಡಿಯೋದಲ್ಲಿ ಒಂದು ಚೋಕರ್ ಹಾಗೆ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೆ. ತುಂಬ ಜನ ನನಗೆ ಕಾಸ್ಟ್ ಬ್ರೇಕ್ಡೌನ್ನ ಕೂಡ ಕೇಳಿದ್ರಿ, ಆದರೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ಹಾಗಾಗಿ ಆ ವ್ಲಾಗಲ್ಲಿ ನಾನು ತಿಳಿಸೋಕ್ಕಾಗಿರಲಿಲ್ಲ. ಆ್ಯಂಡ್ ತುಂಬ ಕಾಮೆಂಟ್ಸ್ ಬರ್ತಾನೆ ಇತ್ತು, ಎಷ್ಟು ಗ್ರಾಮ್ ಇದೆ, ಎಷ್ಟು ಪೇ ಮಾಡಿದ್ರಿ, ಮೇಕಿಂಗ್ ಚಾರ್ಜಸ್ ಎಷ್ಟು, ವೇಸ್ಟೇಜ್ ಎಷ್ಟಿದೆ ಅಂತೆಲ್ಲ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾವೇನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅದ್ರದ್ದು ಪೂರ್ತಿ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಿಮಗೆ ಕೂಡ ಒಂದು ಐಡಿಯಾ ಬರ್ಬೋದು ರಫ್ ಆಗಿ ಯಾವ ಥರ ಇವರು ಚಾರ್ಜ್ ಮಾಡ್ತಾರೆ ಅಂತ. ಆ್ಯಂಡ್ ಈ ಚೈನ್ನ ಕೂಡ ನೋಡಿದೆ, ನನಗೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಸಿಂಪಲ್ ಆಗಿದೆ ಆ್ಯಂಡ್ ಯಾವ್ದಾದ್ರು ಸಿಂಪಲ್ ಈವೆಂಟ್ಸ್ಗಾಗಿರ್ಬೋದು ಅಥವಾ ಸ್ಯಾರಿ ಮೇಲೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಒಂದು ಪೆಂಡೆಂಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ನನಗೆ ತುಂಬಾ ಇಷ್ಟ ಆದಂಥ ಡಿಸೈನ್ ಇದು. ಇನ್ಫ್ಯಾಕ್ಟ್ ಹೋಗ್ಬೇಕಾ ಬೇಡವಾ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಇದ್ರದ್ದು ಟೋಟಲ್ ಗ್ರಾಮ್ 35 ಗ್ರಾಮ್ಸ್ ಏನೋ ಇದೆ, ಇನ್ಕ್ಲೂಡಿಂಗ್ ದ ಸ್ಟೋನ್ ವೇಟ್ನ ತೆಗೆದು ಐ ಥಿಂಕ್ ಬರೀ ಗೋಲ್ಡ್ಗೆ ಐ ಥಿಂಕ್ ಅರೌಂಡ್ 22 ಅಥವಾ 23 ಗ್ರಾಮ್ಸ್ ಹತ್ತಿರ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಲೈಟ್ ವೇಟ್ ಅಂತ ಏನಲ್ಲ, ಐ ಥಿಂಕ್ ಗಟ್ಟಿ ಗೋಲ್ಡ್ನಲ್ಲೇ ಮಾಡಿದರು. ಹಾಗೆ ಇದ್ರ ಜೊತೆಗೆ ಕೆಲವು ಗೋಲ್ಡ್ ಜ್ಯುವೆಲ್ರೀಸ್ನ ಕೂಡ ನೋಡ್ತಿದ್ದೆ. ಸೊ ನೀವಿಲ್ಲಿ ನೋಡ್ಬೋದು ಯೆಲ್ಲೋ ಗೋಲ್ಡ್ಗೂ ಹಾಗೆ ಆ್ಯಂಟಿಕ್ ಗೋಲ್ಡ್ಗೂ ಯಾವ ಥರದ ಡಿಫ್ರೆನ್ಸ್ ಇದೆ ಅಂತ. ಆ್ಯಂಡ್ ನನಗೆ ಯೆಲ್ಲೋ ಪಾಲಿಶ್ ಗೋಲ್ಡ್ಗಿಂತ ಈ ಥರದ ಆ್ಯಂಟಿಕ್ ಗೋಲ್ಡ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ನನ್ನ ನೆಕ್ಲೆಸ್ನ ಕೂಡ ಆ್ಯಂಟಿಕ್ ಗೋಲ್ಡ್ ಪಾಲಿಶ್ ಮಾಡಿಸೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಕೆಲವು ಹಾರಗಳನ್ನ ಕೂಡ ಚೆಕ್ ಮಾಡ್ತಿದ್ದೆ. ಇದೆಲ್ಲ ಲೈಟ್ ವೇಟ್ ಹಾರಗಳು, ಎಲ್ಲ 40-50 ಗ್ರಾಮ್ಸ್ ಒಳಗಡೆ ಇರುವಂಥ ಹಾರಗಳು. ಐ ಥಿಂಕ್ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಪೆಂಡೆಂಟ್ ಡಿಸೈನ್ ವಾಸ್ ಡೆಫಿನೆಟ್ಲಿ ಗುಡ್. ಇದ್ರದ್ದು ರೇಟ್ಸ್ ಎಲ್ಲ ನಾನೇನು ಚೆಕ್ ಮಾಡಿರಲಿಲ್ಲ. ಬಟ್ ಫೈನಲ್ ಆಗಿ ಜುಮ್ಕಿ ಕೂಡ ಸೆಲೆಕ್ಟ್ ಮಾಡಿದ್ವಿ. ಲಾಸ್ಟಲ್ಲಿ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಮತ್ತು ವಿಡಿಯೋನ ಕೂಡ ಹಾಕ್ತೀನಿ ಯಾವನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಇದ್ರ ಜೊತೆಗೆ ಕೆಲವು ಬ್ಯಾಂಗಲ್ ಕಲೆಕ್ಷನ್ಸ್ ಕೂಡ ಇತ್ತು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇ ನೀವು ನೋಡ್ಕೋಬೋದು ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ. ಫಸ್ಟ್ ಒಂದು ತೋರಿಸಿದ್ದು ಅರೌಂಡ್ 32 ಗ್ರಾಮ್ಸ್ ಇದೆ. ಹಾಗೆ ಇದು ಐ ಥಿಂಕ್ 26 ಗ್ರಾಮ್ಸ್ ಏನೋ ಇದೆ. ಇದು ಕೂಡ ನನಗೆ ಇಷ್ಟ ಆಯಿತು. ಆ್ಯಂಡ್ ಕೆಲವು ಸಲ ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಆ್ಯಂಡ್ ಕೆಲವು ಸಲ ಕಲೆಕ್ಷನ್ಸ್ ಕಮ್ಮಿ ಇರುತ್ತೆ. ಸೊ ನಾನು ಸಾಮಾನ್ಯವಾಗಿ ಬಂದಾಗ ಮುಂಚೆನೇ ಅವ್ರಿಗೆ ಹೇಳಿರ್ತೀನಿ ಬರ್ತಾ ಇದ್ದೀನಿ ಆ್ಯಂಡ್ ಈ ಥರದ ಜ್ಯುವೆಲ್ರೀಸ್ನ ತರಿಸಿರಿ ಅಂತ. ಸೊ ಅವರು ಎಕ್ಸ್ಟ್ರಾ ಕಲೆಕ್ಷನ್ಸ್ನ ಕೂಡ ತರಿಸಿರ್ತಾರೆ. ಈ ನೆಕ್ಲೆಸ್ ನಾನು ಮನೆಯಿಂದ ತಂದಿದ್ದು, ಅದೇ ಇದನ್ನ ಆ್ಯಂಟಿಕ್ ಪಾಲಿಶ್ ಮಾಡಿಸ್ಬೇಕು ಅಂತ. ಹಾಗೆ ಇಲ್ಲಿ ಕೆಲವು ಪೆಂಡೆಂಟ್ಸ್ನ ಕೂಡ ನೋಡ್ತಾ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಇದನ್ನು ಇಯರಿಂಗ್ಸ್ ಆಗಿ ಮಾಡಿಸೋಣ ಅಂತ ಕೂಡ ಕೇಳ್ತಾ ಇದ್ದೆ, ಮಾಡ್ಬೋದಾ ಅಂತ. ಐ ಥಿಂಕ್ ಆ್ಯಂಟಿಕ್ ಅಲ್ವಾ, ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇತ್ತು. ಆ್ಯಂಡ್ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಪೆಂಡೆಂಟ್ಸ್ ಆ್ಯಕ್ಚುಲಿ. ಬಟ್ ನನಗೆ ಇಯರಿಂಗ್ಸ್ ಬೇಕಿತ್ತು ಅದೇ ಡಿಸೈನಲ್ಲಿ. ಸೊ ಮಾಡೋಕ್ಕೆ ಹಾಕಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ಅವ್ರು ಮಾಡಿಕೊಟ್ಮೇಲೆ ಡಿಸೈನ್ ಯಾವ ಥರ ಬಂತು ಅಂತ ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ನಾವು ತೊಗೊಂಡಂಥ ಜುಮ್ಕಿ ಇದು. ಆ್ಯಂಡ್ ಇದು ಆಲ್ಮೋಸ್ಟ್ 20.600 ಗ್ರಾಮ್ಸ್ ಏನೋ ಇದೆ. ಐ ಥಿಂಕ್ 20.600 ಗ್ರಾಮ್ಸ್ ಹತ್ತಿರ ಇದೆ. ಆ್ಯಂಡ್ ಇದೇ ಡಿಸೈನ್ನ ಸೆಲೆಕ್ಟ್ ಮಾಡಿದ್ರು. ಸೊ ಯಾವ ಥರ ಇದೆ ಡಿಸೈನ್ ಅನ್ನೋದನ್ನ ನೀವು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಇಯರಿಂಗ್ಸ್ಗೆ ನಾವು ಟೋಟಲಾಗಿ ಪೇ ಮಾಡಿದ್ದು ಅರೌಂಡ್ 1,35,000. ಇದ್ದು ನೆಟ್ ವೇಟ್ 20.600 ಗ್ರಾಮ್ಸ್ ಏನೋ ಇದೆ. ಹಾಗೆ ಅವತ್ತಿನ ಗೋಲ್ಡ್ ರೇಟ್ ಇದ್ದಿದ್ದು 5,765. ಸೊ ಇದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಯಾವ ಥರದ ಮೇಕಿಂಗ್ ಚಾರ್ಜಸ್ ಇದೆ ಅಂತ. ಡೆಫಿನೆಟ್ ಆಗಿ ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದಾಗ ಇಲ್ಲಿ ಕಮ್ಮಿ ಇದೆ. ಹಾಗೆ ಬಿಲ್ಲಿಂದ ಕೂಡ ಒಂದು ಫೋಟೋ ಹಾಕಿದ್ದೀನಿ, ಸೊ ನಿಮಗೂ ಕೂಡ ಒಂದು ಐಡಿಯಾ ಸಿಗಲಿ ಅಂತ. ಸೊ ಒಡವೆ ಅಂಗಡಿಯಲ್ಲಿ ಎಲ್ಲ ಶಾಪಿಂಗ್ ಮುಗಿಸಿ ಈಗ ವಾಪಸ್ ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಸಂಜೆ ಆಗಿದೆ. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಬೇಗ ಶಾಪಿಂಗ್ ಮುಗಿಸಿ ಮನೆಗೆ ಬಂದಿರೋದು. ಆ್ಯಂಡ್ ಅವ್ರು ವಾಪಸ್ ಊರಿಗೆ ಬೇರೆ ಹೋಗಬೇಕಿತ್ತು, ಹಾಗಾಗಿ ಬೇಗ ಶಾಪಿಂಗ್ ಮುಗಿಸಿದ್ವಿ. ಆ್ಯಂಡ್ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದ್ದೆ, ನನ್ನ ಒಂದು ಜ್ಯುವೆಲ್ರಿನ ನಾನು ಏನು ಯೆಲ್ಲೋ ಪಾಲಿಶ್ ಇದೆ ಸೊ ಅದನ್ನು ಆ್ಯಂಟಿಕ್ ಪಾಲಿಶ್ ಮಾಡಿಸ್ಬೇಕು ಅಂತ. ಆ್ಯಂಡ್ ಆ ಜ್ಯುವೆಲ್ರಿ ಸ್ಪೆಸಿಫಿಕ್ ಆಗಿ ನಾನು ಅವ್ರ ಹತ್ರನೇ ಪರ್ಚೇಸ್ ಮಾಡಿದ್ದು. ಐ ಥಿಂಕ್ 75-80 ಗ್ರಾಮ್ಸ್ ಹತ್ತಿರ ಏನೋ ಇದೆ. ಸೊ ಅದನ್ನ ಈಗ ನಾನು ಅಲ್ಲಿ ಕೊಟ್ಟಿದ್ದೀನಿ ಆ್ಯಂಟಿಕ್ ಪಾಲಿಶ್ ಮಾಡಿಸೋದಕ್ಕೆ. ಆ್ಯಂಡ್ ಪ್ರಾಬ್ಲಿ ಒಂದು 3-4 ಡೇಸಲ್ಲಿ ಪಾಲಿಶ್ ಮಾಡಿ ಕೊಡ್ತಾರೆ. ಬಂದಮೇಲೆ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಕಾಣ್ತಾ ಇದೆ ಅಂತ. ಹಾಗೆ ನೀವೇ ಕೇಳ್ತಿದ್ದಂಥ ಎಲ್ಲ ಪ್ರಶ್ನೆಗಳಿಗೂ ಐ ಥಿಂಕ್ ಸ್ಪೆಷಲಿ ಗೋಲ್ಡ್ ಶಾಪಿಂಗ್ ಬಗ್ಗೆ ಏನೇನು ಕ್ವೆಶನ್ಸ್ ಕೇಳ್ತಾ ಇದ್ರಿ ಎಲ್ಲದಕ್ಕೂ ಈ ಬ್ಲಾಗಲ್ಲಿ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಕೆಲವು ಕಾಮೆಂಟ್ಸ್ಗೆ ಕೂಡ ನಾನು ಆನ್ಸರ್ ಮಾಡಬೇಕಿತ್ತು. ಐ ಥಿಂಕ್ 90% ನನಗೆ ಒಂದು ತುಂಬಾ ಪಾಸಿಟಿವ್ ಕಾಮೆಂಟ್ಸ್ ಬರ್ತಾ ಇರುತ್ತೆ, ಆದರೆ 10% ಅಲ್ಲಿ ಇಲ್ಲಿ ನೆಗೆಟಿವ್ ಕಾಮೆಂಟ್ಸ್ ಮಾಡೋರು ಇದ್ದೇ ಇರ್ತಾರೆ. ಇನ್ಫ್ಯಾಕ್ಟ್ ತುಂಬ ಕಾಮೆಂಟ್ಸ್ನ ನಾನು ಇಗ್ನೋರ್ ಮಾಡ್ತಾ ಇರ್ತೀನಿ, ಅಂದರೆ ಕೆಲವು ಸಲ ಡಿಲೀಟ್ ಕೂಡ ಮಾಡಿರ್ತೀನಿ. ಆ್ಯಂಡ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ರಿಪೀಟೆಡ್ ಆಗಿ ಕಾಮೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಸ್ಪೆಷಲಿ ಆ ಕ್ಯಾಟಗರಿ ಆಫ್ ಕೆಲವು ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಶಾಪಿಂಗ್ ಮಾಡ್ತಿರ್ತೀರಾ, ಗಂಡನ ದುಡ್ಡಲ್ಲಿ ಶೋಕಿ ಮಾಡ್ತೀರಾ ಅಂತ ನಾನು ಒಂದು ಕಾಮೆಂಟ್ ಹಾಕಿದ್ರಿ. ಆ್ಯಂಡ್ ಸ್ಪೆಸಿಫಿಕ್ ಆಗಿ ಈ ಕಾಮೆಂಟ್ ನನಗೆ ಸಿಕ್ಕಾಬಡೆ ಬೇಜಾರಾಯಿತು. ಆ್ಯಂಡ್ ಸ್ಯಾಡ್ಲಿ ಈ ಕಾಮೆಂಟ್ನ ಒಂದು ಫೀಮೇಲ್ ಫಾಲೋವರ್ ಹಾಕಿದ್ದು. ಐ ಡೋಂಟ್ ನೋ ಅವ್ರು ನನ್ನ ಎಲ್ಲ ವ್ಲಾಗ್ಸ್ನ ನೋಡಿದಾರಾ ಅಥವಾ ಬರೀ ಅದೊಂದು ವಿಡಿಯೋನ ನೋಡಿ ಜಡ್ಜ್ ಮಾಡ್ತಿದಾರಾ ಅಂತ. ಸೊ ನೀವು 100% ಎಲ್ಲ ವಿಡಿಯೋಸ್ನ ನೋಡಿರಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಏಕೆಂದರೆ ಎಲ್ಲ ವಿಡಿಯೋಸ್ನ ನೋಡಿದರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ನಾನು
ಬರೀ ವಿಡಿಯೋಸ್ನ ಮಾಡ್ತಿಲ್ಲ, ಬಟ್ ಐ ಆಲ್ಸೋ ಹ್ಯಾವ್ ಅ 9 to 5 ಜಾಬ್. ಅಂಡ್ ನಾನು ಈಗಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇಲ್ಲ, ಆಲ್ಮೋಸ್ಟ್ 10 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಕರಿಯರ್ ಶುರು ಮಾಡಿದ್ದು ನನ್ನ ಡಿಗ್ರಿ ಕಂಪ್ಲೀಟ್ ಆದಾಗಿಂದ ನಾನು ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ತುಂಬ ಕೆಲಸಗಳನ್ನ ಚೇಂಜ್ ಮಾಡಿದ್ದೀನಿ ಅಂಡ್ ತುಂಬ ಹಾರ್ಡ್ ವೇನಲ್ಲಿ ಈ ಕರಿಯರ್ನ ಬಿಲ್ಡ್ ಮಾಡಿದ್ದೀನಿ. ಸಡನ್ ಆಗಿ ಬಂದು HR ಮ್ಯಾನೇಜರ್ ಆಗಿಲ್ಲ, ಅಥವಾ ಸಡನ್ ಆಗಿ ಈ ಪೊಸಿಷನ್ ಅಲ್ಲಿ ಕೂತಿಲ್ಲ, ಅಥವಾ ಖಂಡಿತವಾಗ್ಲೂ ನನ್ನ ಗಂಡನ ದುಡ್ಡಲ್ಲಂತೂ ನಾನು ಶೋಕಿ ಮಾಡ್ತಿಲ್ಲ. ಮದುವೆ ಆದಾಗಿಂದನೂ ಇಲ್ಲಿವರೆಗೂ ನಾನು ತುಂಬಾನೇ ಇಂಡಿಪೆಂಡೆಂಟ್ ಆಗಿದ್ದೀನಿ. ಹಾಗೆ ನನ್ನ ಎಕ್ಸ್ಪೆನ್ಸಸ್ ನಾನೇ ಬೇರ್ ಮಾಡ್ತೀನಿ. ಐ ಥಿಂಕ್ ಐ ಆಮ್ ಡೆಫಿನೆಟ್ಲಿ ಕೇಪಬಲ್ ಆಫ್ ಇಟ್. ಆಕ್ಚುಲಿ ಕಾಮೆಂಟ್ ಒಂದು ಫೀಮೇಲ್ ಫಾಲೋವರ್ ಇಂದಾನೆ ಬಂದಿದೆ, ಸೊ ದಟ್ ವಾಸ್ ಆಲ್ಸೋ ವೆರಿ ಸ್ಯಾಡ್ ಪಾರ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮನ್ನ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಐ ಥಿಂಕ್ ಯಾರು ಸಪೋರ್ಟ್ ಮಾಡಲ್ಲ. ಖರ್ಚು ಮಾಡೋದಕ್ಕೆ ಗಂಡನ ದುಡ್ಡು ಆಗಬೇಕು ಅಂತ ಇಲ್ಲ, ಖಂಡಿತವಾಗ್ಲೂ ನಾವು ಕೂಡ ದುಡಿಬಹುದು. ಅಂಡ್ ನಮಗೆ ಯಾವ ತರ ಲೈಫ್ ಸ್ಟೈಲ್ ಬೇಕೋ ಆ ತರ ಲೈಫ್ ಸ್ಟೈಲ್ ನ ಖಂಡಿತವಾಗ್ಲೂ ನಾವು ಕೂಡ ಲೀಡ್ ಮಾಡ್ಬೋದು. ಸೊ ವಿ ಆಲ್ ಆಫ್ ಸೆಲ್ಫ್ ಮೇಡ್ ಅಥವಾ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಇದ್ರ ಅರ್ಥ ಹೌಸ್ ವೈಫ್ ಆಗಿರೋರು ಏನು ಮಾಡೋಕ್ಕಾಗಲ್ಲ ಅಂತಲ್ಲ. ಐ ಥಿಂಕ್ ಅವ್ರು ಮಾಡೋಷ್ಟು ಕೆಲಸ ಪ್ರಾಬ್ಲಿ ನಾವು ಯಾರು ಮಾಡಲ್ಲ, ಯಾಕೆಂದ್ರೆ ದಟ್ಸ್ ಅನ್ ಅನ್ಪೇಯ್ಡ್ ಜಾಬ್. ಅಂದ್ರೆ ನೀವು ಎಷ್ಟೇ ಕೆಲಸ ಮಾಡಿದ್ರು ಪ್ರಾಬ್ಲಿ ಅದಕ್ಕೆ ಪೇಮೆಂಟ್ ಅಂತ ಯಾರು ಕೊಡಲ್ಲ. ಬಟ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅಥವಾ ಏನು ಬೇರೆ ಯಾರಿಂದಲೂ ಏನು ಎಕ್ಸ್ಪೆಕ್ಟ್ ಮಾಡದೆ ಸೆಲ್ಫ್ಲೆಸ್ ಆಗಿ ಮಾಡುವಂಥ ಕೆಲಸ ಅಂದರೆ ಎಲ್ಲ ಹೋಮ್ ಮೇಕರ್ಸ್ ಮಾಡೋದು ಮನೆಯಲ್ಲಿ. ಸೊ ಅವ್ರಿಗೆ ಹ್ಯೂಜ್ ರೆಸ್ಪೆಕ್ಟ್ ಕೂಡ. ಬಟ್ ಡಿಪೆಂಡ್ ಆಗಿರೋದ್ರಲ್ಲೂ ತಪ್ಪಿಲ್ಲ, ಇಂಡಿಪೆಂಡೆಂಟ್ ಆಗಿರೋದ್ರಲ್ಲೂ ತಪ್ಪಿಲ್ಲ. ಐ ಥಿಂಕ್ ಇಟ್ಸ್ ಅ ಪರ್ಸನಲ್ ಚಾಯ್ಸ್. ನಿಮಗೆ ಯಾವ್ದು ಬೇಕೋ ನೀವು ಆ ಥರ ಇರ್ಬೋದು. ಆದರೆ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಪ್ರಾಬ್ಲಿ ಎಲ್ಲ ವಿಡಿಯೋಸ್ನ ನೋಡಿ ಆಮೇಲೆ ಕಾಮೆಂಟ್ ಮಾಡಿ. ಸೊ ಜಡ್ಜ್ ಮಾಡೋದು ತುಂಬಾ ಈಸಿ, ಬಟ್ ಎಲ್ಲರಿಗೂ ಅವ್ರದ್ದೇ ಆದಂಥ ಸ್ಟ್ರಗಲ್ ಇರುತ್ತೆ, ಅವ್ರದ್ದೇ ಆದಂಥ ಚಾಲೆಂಜಸ್ನ ಫೇಸ್ ಮಾಡಿ ಬಂದಿರ್ತಾರೆ. ಸೊ ಎಲ್ಲ ನೋಡಿ ತಿಳಿದು ಅದಾದ್ಮೇಲೆ ಕಾಮೆಂಟ್ ಮಾಡಿ. ಹಾಗೆ ತುಂಬಾ ಜನ ನನಗೆ ಕಾಮೆಂಟ್ ಮಾಡ್ತಾ ಇರ್ತೀರಾ, ಎಷ್ಟು ಶಾಪಿಂಗ್ ಮಾಡ್ತೀರಾ ನೀವು, 3 ಹೊತ್ತು ಶಾಪಿಂಗ್ ಮಾಡ್ತಾನೆ ಇರ್ತೀರಾ, ಮಾಡೋ ಕೆಲಸ ಅಲ್ವಾ ನಿಮಗೆ ಅಂತೆಲ್ಲ ತುಂಬಾ ಕಾಮೆಂಟ್ಸ್ ಬರ್ತಾನೆ ಇರುತ್ತೆ. ಖಂಡಿತವಾಗ್ಲೂ ನಾನು ಶಾಪಿಂಗ್ ಮಾಡಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಇಷ್ಟು ಖರ್ಚು ಯಾಕೆ ಮಾಡ್ತೀರಾ ಅಂತ ಕೂಡ ತುಂಬಾ ಜನ ಕೇಳ್ತಾ ಇರ್ತೀರಾ. ಈ ತರದ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ, ಅಂದ್ರೆ ಈ ತರ ದುಡ್ಡು ಖರ್ಚು ಮಾಡೋದಕ್ಕಾಗಿರ್ಬೋದು, ಅಥವಾ ನಾವು ಇಷ್ಟು ಕಷ್ಟಪಟ್ಟು ದುಡಿಯೋದೇ ನಾವು ಒಂದು ಒಳ್ಳೆ ಲೈಫ್ ಸ್ಟೈಲ್ ಬೇಕು ಅಂತ. ಸೊ ಇಷ್ಟು ಕಷ್ಟಪಟ್ಟು ದುಡಿದ್ಮೇಲೆ ಆ ಲೈಫ್ ಸ್ಟೈಲ್ನ ಲೀಡ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನ್ಸುತ್ತೆ. ನಾನು ತುಂಬಾ ಸಲ ಹೇಳಿರ್ತೀನಿ, ಅಂದ್ರೆ ನಾನೀಗ 100 rupees ಅರ್ನ್ ಮಾಡ್ತಾ ಇದ್ದೀನಿ ಅಂದ್ರೆ 30 rupees ನಾನು ಸೇವ್ ಮಾಡಿರ್ತೀನಿ, 70 rupees ಖರ್ಚು ಮಾಡಿರ್ತೀನಿ ಅಂತ. ಅಂಡ್ ಬೇಸಿಕ್ ಡೇ ಟು ಡೇಗೆ ಏನೇನು ಬೇಕಾಗುತ್ತೋ ಅದನ್ನ ತಗೊಳ್ಳೇಬೇಕಲ್ಲ. ಸೊ ಯಾ ಅಂಡ್ ನನಗೆ ಬೇರೆ ಏನು ವ್ಲಾಗ್ಸ್ ಅಲ್ಲಿ ತೋರಿಸೋದಕ್ಕೆ ಐ ಡೋಂಟ್ ನೋ ನಾನು ಬೇರೆ ಏನು ತೋರಿಸ್ಲಿ ಅಂತ. ಹಾಗಾಗಿ ಶಾಪಿಂಗ್ ಮಾಡಕ್ ಹೋದಾಗಲೆಲ್ಲ ವ್ಲಾಗ್ಸ್ನ ಮಾಡ್ತೀನಿ, ಸೊ ಒಂದು ಕಾಂಟೆಂಟ್ ಕೂಡ ಸಿಗುತ್ತೆ ಅಂತ. ಹಾಗಂತ ಪ್ರತಿದಿನ ಖಂಡಿತವಾಗ್ಲೂ ನಾನು ಶಾಪಿಂಗ್ ಮಾಡಲ್ಲ, ಮಾಡಿದ ದಿವಸ ಮಾತ್ರ ವ್ಲಾಗ್ಸ್ ಮಾಡಿರ್ತೀನಿ. ಅಂಡ್ ಅದರಿಂದ ನಿಮ್ಗೆ ಅನ್ಸ್ಬೋದು ನಾನು ಪ್ರತಿದಿನ ಶಾಪಿಂಗ್ ಮಾಡ್ತೀನಿ ಅಂತ. ಸೊ ಖಂಡಿತವಾಗ್ಲೂ ಪ್ರತಿದಿನ ಶಾಪಿಂಗ್ ಮಾಡೋಷ್ಟೇ ನನಗೆ ಸ್ಯಾಲ್ರಿ ಬರ್ತಿಲ್ಲ, ಬಟ್ ಎಷ್ಟು ಬರ್ತಿದೆಯೋ ಅಷ್ಟರಲ್ಲಿ ಐ ಆಮ್ ರಿಯಲಿ ಹ್ಯಾಪಿ. ಅಂಡ್ ನನಗೆ ಬೇಕಾದಂಥ ಲೈಫ್ ಸ್ಟೈಲ್ನ ನಾನು ಲೀಡ್ ಮಾಡ್ತಾ ಇದ್ದೀನಿ. ಆದರೆ ಈ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ನಾನು ಹಾರ್ಡ್ ವರ್ಕ್ ಕೂಡ ಪಡ್ತೀನಿ. ಅಂಡ್ ಕೆಲವು ಸಲ ಐ ಥಿಂಕ್ ಶೂಟ್ಸ್ನೆಲ್ಲ ನಾನು ಮಧ್ಯರಾತ್ರಿ 2 ಗಂಟೆ 3 ಗಂಟೆ ತನಕನೂ ಕೂಡ ಶೂಟ್ಸ್ ಮಾಡಿರ್ತೀನಿ. ಹಾಗೆ ಬೆಳಗ್ಗೆ ಮತ್ತೆ ಬೇಗ ಎದ್ದು ಬೇರೆ ಬೇರೆ ಕೆಲಸಗಳನ್ನ ಕೂಡ ಮಾಡ್ತೀನಿ. ಅಂಡ್ ಇಟ್ ಇಸ್ ನಾಟ್ ಈಸಿ. ಅಂದರೆ ಒಂದು ಫುಲ್ 9 to 5 ಜಾಬ್ ಹ್ಯಾಂಡಲ್ ಮಾಡಿಕೊಂಡು ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಹ್ಯಾಂಡಲ್ ಮಾಡೋದು ಖಂಡಿತವಾಗ್ಲೂ ಈಸಿ ಇಲ್ಲ. ಇದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ಇದು ಕೂಡ ನಮ್ಮ ಹಾರ್ಡ್ ವರ್ಕೇ. ಸೊ ಪ್ಲೀಸ್ ಡೋಂಟ್ ಕಾಮೆಂಟ್. ಓಕೆ ಗೈಸ್, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸ್ಪೆಷಲಿ 2 ಕಾಮೆಂಟ್ ನನಗೆ ಸಿಕ್ಕಾಬಡೆ ಇರಿಟೇಟ್ ಆಗಿತ್ತು. ಸೊ ಐ ಥಾಟ್ ಅವ್ರಿಗೆ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡೋಣ ಅಂತ. ಅಂಡ್ ತುಂಬಾ ಸಲ ನೀವುಗಳು ಕೂಡ ಅವ್ರಿಗೆ ರೆಸ್ಪಾಂಡ್ ಮಾಡಿರ್ತೀರಾ. ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್. ಐ ಥಿಂಕ್ ಒಂದು ಒಳ್ಳೆ ಕಮ್ಯುನಿಟಿನ ನಾವು ಇಲ್ಲಿ ಬಿಲ್ಡ್ ಮಾಡ್ತಾ ಇದೀವಿ. ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇತ್ತೀಚೆಗೆ ನಿಮ್ಗಳನ್ನ ನಾನು ಅಲ್ಲಿ ಇಲ್ಲಿ ಮೀಟ್ ಕೂಡ ಮಾಡ್ತಾ ಇರ್ತೀನಿ. ಸೊ ಇಟ್ ಫೀಲ್ಸ್ ರಿಯಲಿ ಗುಡ್. ಅಂದ್ರೆ ನಮ್ಮನ್ನ ನೀವು ನೋಡಿರ್ತೀರಾ, ಐಡೆಂಟಿಫೈ ಮಾಡೋದು ಈಸಿ. ಆದ್ರೆ ಯಾರ್ಯಾರ ವಿಡಿಯೋಸ್ನ ನೋಡಿರ್ತೀರಾ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ಅಂಡ್ ನೀವುಗಳು ಬಂದು ಮಾತಾಡಿದಾಗ ಐ ಥಿಂಕ್ ಇಟ್ ಫೀಲ್ಸ್ ಸೋ ಗುಡ್. ಅಂಡ್ ನಾನು ಯಾರ್ಯಾರನ್ನ ಮೀಟ್ ಮಾಡಿದಿರೋ, ಯಾರ್ಯಾರು ನನ್ನ ಬಂದು ಮಾತಾಡ್ಸಿದಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಕೂಡ. ಬಟ್ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆಲ್ಲ ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.